ಈಗ ಅಶ್ವಿನಿ ಮತ್ತೆ ಜಾಹ್ನವಿ ಬಗ್ಗೆ ಏನು ಮೊನ್ನೆ ಕಿತ್ತಾಡ್ಕೊಂಡ್ರು. ಕಿತ್ತಾಡಿದ್ರೆ ಕಿತ್ತಾಡಲಿ, ಆಂಟಿಗಳ ಜಗಳ ನಮಗೆ ಯಾಕೆ, ಊರವ್ರ ಜಗಳ ನಮಗೆ ಯಾಕೆ, ನನಗೆ ಆಂಟಿಗಳ ಜಗಳ ನಮಗೆ ಯಾಕೆ, ಆಡ್ಕೊಳ್ಳಿ, ಕಿತ್ತಾಡ್ಕೊಂಡು ಚೆನ್ನಾಗಿ ಆಡಾಡಲಿ, ನೋಡೋಣ. ಅಂತೀರಾ? ಗಿಲ್ಲಿ ಬಗ್ಗೆ ಏನು ಹೇಳ್ತೀರಾ? ಗಿಲ್ಲಿ ಇವಾಗ ಹೇಳಿಲ್ವ 100% ವಿನ್ನರ್ ಗಿಲ್ಲಿ. ಏನಾರ ಎಲಿಮಿನೇಟ್ ಆಗ್ಬಿಟ್ಟು ಏನಾರ ಹೋಗ್ಬಿಟ್ರೆ ಇಡಬರ ಕರ್ನಾಟಕ ಜನತೆ ಯಾರ್ಯಾರು ಓಟ್ ಹಾಕಿದ್ದೀರಾ ಎಲ್ಲರೂ ತೋರಿಸ್ಬಿಟ್ರಿ ಈ ಜನ ಓಟ್ ಹಾಕಿದ್ದೀರಂತ, ಅವನೇ ಗೆಲ್ಲೋದು ಬಿಡ್ರಿ. ಚೆನ್ನಾಗಿ ಆಟ ಆಡ್ತಾನೆ, ಆಟ ಆಡಲಿ. ಕ್ಯಾಪ್ಟನ್ಸಿ ಬಗ್ಗೆ ಹೇಳೋ. ಮಾಳು ಕ್ಯಾಪ್ಟನ್, ಮಾಳು ಮಾತಾಡಲ್ಲ ಅಂತಿದ್ರು, ಮಾತಾಡೋನು ಚೆನ್ನಾಗಿ ಮಾತಾಡೋನೆ. ಇವು ಬರೀ ಬಿಗ್ ಬಾಸ್ ಬಗ್ಗೆನೇ ಕೇಳ್ತೀರ, ನಮ್ಮ ಸುರಾನ ಕಾಲೇಜ್ ಹತ್ರ ಇರೋ ರೋಡ್ ಬಗ್ಗೆ ಕೇಳ್ರಿ, ಹೇಳೋಣ. ರೋಡೆಲ್ಲ ಕಿತ್ತೋಗೈತೆ, ಈ ಬರೀ ಬಿಗ್ ಬಾಸ್ದೇ ಹಿಡ್ಕೊಂಡು ಓಡಾಡ್ತಿದ್ರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ನೋಡ್ರಿ ನಮ್ಮ ಎಲ್ಲ ಆಗ್ತವ್ರಣ್ಣ, ಅವತ್ತಿಂದ ಆಗ್ತಾನೆ ಅವರೇ, ನಾವು ಹಾಕ್ಸ್ತಾನೆ ಇದೀವಲ್ಲ. ಹಾಂ, ಗುಂಡಿ ಮುಚ್ತವ್ರೆ, ಅದೇ ಗುಂಡಿ ಮುಚ್ಚಿ ಹಾಕಕ್ಕೇನು ರೋಡ್ ಪೂರ್ತಿ ಕಂಡಿಡ್ತಾವ್ತಾರೆ. ಬೇರೆ ಹೇಳಿ ಅಣ್ಣ, ಏನು ಮಾತಾಡೋಣ? ಏನು ನೋಡಿಲ್ಲ, ನೋಡಬೇಕು. ಪ್ರೋಮೋ ಕಟ್ ಎಲ್ಲ ನೋಡಬೇಕು, ಇನ್ನೂ ನೋಡಿಲ್ಲ, ನೋಡೋಣ. ಚೆನ್ನಾಗಿ ಆಡಲಿ. ಸಸ್ಪೆಂಡ್ ಆಗಿತ್ತು, ಇವಾಗ ಮತ್ತೆ ಬಂದೈತೆ. ಹಾಂ, ಬೇರೆ ಏನು ಹೇಳಿ, ಬೇರೆ ಏನು ಮಾತಾಡೋಣ? ಗಿಲ್ಲಿ ಮತ್ತೆ ಧ್ರುವ ಅಂತ ಜಗಳ ಹೇಗಿತ್ತು? ಕಾಮಿಡಿ ಚೆನ್ನಾಗಿತ್ತಣ್ಣ. ಮನ್ಮಥ ಧ್ರುವ, ಮನ್ಮಥ ಪಾಪ ಎಲ್ಲರೂ ಮಾತಾಡಿಸ್ತವ್ರೆ ಅಂತವ್ರೆ. ಮನ್ಮಥ ಧ್ರುವ ಅಂತಲ್ವಾ, ಚೆನ್ನಾಗಿ ಮಾತಾಡ್ತಾನೆ ಧ್ರುವ ಅಂತಣ್ಣ. ಬೇರೆ ಏನೈತೆ? ಮನೆ ಮಂದಿರೆಲ್ಲ ಎಲ್ಲರ ಕೈಲಿ ಜಗಳ ಹೋಗ್ತಾರಲ್ಲ, ಹೇಗೆ ಅನಿಸ್ತದೆ? ಯಾಕೆ ಅಂತಾರ ಅವರು? ಯಾರು? ಧ್ರುವಂತು ಎಲ್ಲರ ಕೈಲಿ ಜಗಳ ಮಾಡ್ತಾರೆ. ಬೈ ತುದಿಲ್ಲ ಅವನೇ, ಕಾಸ್ಟ್ಲಿ ಪಾರೆ ಈಚಿಗೆ ಬರ್ತಾನೆ ಅಷ್ಟೇ, ಜಾಸ್ತಿ ಏನಿಲ್ಲ. ತುದಿಲ್ಲ ಅವನೇ, ಹಿಂಗೆ ಬಿದ್ದರೆ ಈಚಿಗೆ ಬರ್ತಾನೆ. ಬೀಳಿ ಬರಲಿ, ಈಚೆ ಬರ್ತಾನೆ. ಎಲ್ಲ ಕೆಟ್ಟದಾಗಿ ಮಾತಾಡಿದ್ರು, ಎಲ್ಲ ರುಚಿಗೆಟ್ಬಿಟ್ಟು ಎಲ್ಲ ಹೆಣ್ಮಕ್ಳು. ಅದೇ ಅರ್ಥ ಆಗಲಿಲ್ಲ, ಏನೇನೋ ಮಾತಾಡ್ದ. ನಾನು ನಿನ್ನೆ ನೋಡಲಿಲ್ಲ ಅಷ್ಟೊಂದು ಕ್ಲೀನಾಗಿ, ನಾನು ಕೆಲಸದಲ್ಲಿದ್ದೆ, 10 ಗಂಟೆಗೆ ಬಂದೆ. ನೋಡೋಣ, ಇವತ್ತು ನೋಡಬೇಕು. ಯಾರು ಅವನು ಬಿಡ್ರಿ, ಅವನದು ಗಿಲ್ಲಿದು ಮಸ್ತ್ ಕಾಂಬಿನೇಷನ್ ಇದೆ. ಧನು ಇಷ್ಟ, ಧನು ಚೆನ್ನಾಗಿ ಆಡ್ತಾನೆ, ಒಳ್ಳೆ ಪ್ಲೇಯರ್ ಧನು. ಆಟದಲ್ಲಿ ಧನು ಚೆನ್ನಾಗಿ ಆಡ್ತಾನೆ, ಮಾಳುನು ಚೆನ್ನಾಗಿ ಆಡ್ತಾನೆ. ಆಂಟಿದ್ದೀರ ಸುದ್ದಿ ನಮಗೆ ಬೇಡ, ಆಂಟಿದ್ದೀರು ಏನಾರು ಮಾಡ್ಕೊಳ್ಳಿ. ಇನ್ಯಾರು ಇದೇನೋ ಕಾವಿಂದು ಗಿಲ್ಲಿ ಅಂತಾರೆ, ಅವನು ಇಷ್ಟ ಅದು. ಅವ್ರು ಯಾರು ಆಡ್ತಾಳೆ ಮಾತೆತ್ತರೆ ಅಶ್ವಿನಿ ಗೌಡ ಸ್ಟ್ಯಾಂಡ್ ತಗೋತೀನಿ ಅದೇನು ಆಟೋಮೊಬೈಲ್ಸ್ ಸ್ಟ್ಯಾಂಡ್ ತೊಗೊಳಕ್ಕೆ ಬಂದರೆ ಇಲ್ಲೇ ಕೊಡಿಸ್ತೀನಪ್ಪ ಒಂದು ಸ್ಟ್ಯಾಂಡ್ ತೊಗೊಳ್ಳೋ ಜಾಗದಲ್ಲಿ ತೊಗೊಳ್ಳಿಲ್ಲ ಅಶ್ವಿನಿ ಗೌಡ ಅವರು, ಎಲ್ಲೆಲ್ಲ ತೊಗೊಳಕ್ಕೆ ಹೋಗ್ತಾರೆ. ಮೊನ್ನೆ ಹೊಡೋರು ಗಿಲ್ಲಿಗೆ ನೋಟಿಸ್ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಅವೆಲ್ಲ ಪ್ಲ್ಯಾನ್ಗಳು. ಇವಳು ಯಾರೋ ಬಂದೋಳಲ್ಲ, ಯಾರು ಅವಳು ಜೈಲ್ಗೆ ಹೋದವಳು? ರಿಷಾ ಗೌಡನ ಅವಳು ಹೆಸರೇನೋ, ಹೆಸರೇ ಗೊತ್ತಿಲ್ಲ. ರಿಷಾ ಚೆನ್ನಾಗಿ ಆಟ ಆಡ್ತಾಳೆ. ಪಾಪ ಅವಳ ಜೊತೆ ಕ್ಲೋಸ್ ಆದವರೆಲ್ಲ ಈಚೆ ಹೋಯ್ತಾರೆ. ಯಾಕೋ ಈ ವಾರ ಯಾರು ಕ್ಲೋಸ್ ಆಯ್ತಾರೆ ಅವರು ಹೋಯ್ತಾರೆ, ಪಕ್ಕ ಮಿಸ್ಸೇ ಇಲ್ಲ. ಮೊನ್ನೆ ಯಾರು ಹೋದ್ರಲ್ಲ, ಚಂದ್ರಪ್ರಭಾ ಹೋದ, ಚೆನ್ನಾಗಾಯ್ತು ಅವ್ರದ್ದು. ಇವಳು ಮಾತ್ರ ಚಂದ್ರಪ್ರಭನ ಕೈ ಹಿಡ್ಕೊಂಡು ಓಡಾಡ್ಬೋದು, ಗಿಲ್ಲಿ ಹಿಡ್ಕೊಳಂಗಿಲ್ಲ. ಯಾಕೆ? ಗಿಲ್ಲಿ ಅನ್ಕೊಬೋದಲ್ಲ, ಅವ್ರ ಫ್ರೆಂಡ್ಸು ಅಮ್ಮನ ಥರನೇ ನೋಡ್ಬೋದಲ್ಲ ಕಾವ್ಯನ, ಅವ್ರು ಅಮ್ಮಂಗೆ ಸಪೋರ್ಟ್ ಮಾಡ್ಬೋದಲ್ಲ. ಬೇರೆಯವರಾದ್ರೆ ಅಮ್ಮಂಗೆ ಸಪೋರ್ಟ್ ಮಾಡ್ತಾರ್ತಾನೆ, ಮಾತಾಡ್ಬೋದು, ಸಪೋರ್ಟ್ ಮಾಡ್ಬೋದು, ಮಾಡಲಿ, ಚೆನ್ನಾಗಿ ಆಟ ಆಡಲಿ ಅಷ್ಟೇ, ಇನ್ನೇನು ಹೇಳೋಕ್ಕಿಲ್ಲ. ಮಾತೆತ್ತಿದ್ರೆ ನಾನು ಗಿಲ್ಲಿ ಕಾವಿಂಗ್ ಸಪೋರ್ಟ್ ಮಾಡ್ತೀಯ ಅಂತಾರೆ. ಅದು ಅವನಿಷ್ಟ, ಅವ್ನು ಸಪೋರ್ಟ್ ಮಾಡೋದು ಬಿಡೋದು ಅವನಿಷ್ಟ. ಒಂದು ತಾಯಿಗೆ ಸಪೋರ್ಟ್ ಮಾಡ್ತಾನೆ ಅಂತ ಅವ್ನ ಮನಸ್ಸಲ್ಲಿ ಇರ್ಬೋದಲ್ಲ. ಫೈನಲ್ ಗಂಟೆ ಅವ್ರ ತಾಯಿಗೆ ಸಪೋರ್ಟ್ ಮಾಡೋ ಥರ ಮಾಡ್ಕೊಳ್ಳಿ. ಎಲ್ಲರೂ ಕೆಟ್ಟ ದೃಷ್ಟಿಯೇ ನೋಡೋಕ್ಕಾಗುತ್ತಾ? ಏನು ಬೇಕು ಅದನ್ನೇ ಮಾತಾಡ್ತಾರೆ. ಯಾಕೆ ಯಾರ್ಯಾರಿಗೂ ಸಪೋರ್ಟೇ ಮಾಡ್ಕೊತಲ್ವಾ? ಮಾಡಲಿ, ಆರಾಮಾಗಿ ಚೆನ್ನಾಗಿ ಆಡ್ತಾರೆ, ಆಡಲಿ. ಗಿಲ್ಲಿ ಗೆಲ್ತಾನೆ ಅನ್ನೋ ಒಂದು ನಂಬಿಕೆ ಐತೆ, ಗೆಲ್ಲಿ. ಮಾತು ಬಿಡ್ತಾರಣ್ಣ ಗಿಲ್ಲಿ ಮತ್ತೆ ಮಾತಾಡ್ತಾರೆ, ಏನು ಮಾಡೋಕ್ಕಾಗಲ್ಲ, ಮಾತಾಡ್ತಾರೆ. ಅವರಿಬ್ರು ಫ್ರೆಂಡ್ಸ್ ಚೆನ್ನಾಗಿದೆ. ಅವ್ರದ್ದೇನು ಅಶ್ವಿನಿ ಗೌಡ ಒಂದು ಇದ್ದಿಂದೆ ಬಿಡ್ರಿ. ಅವಳು ಈಚೆ ಬಂದಿದ್ದು ಸರ್, ನೆಕ್ಸ್ಟ್ ಟೈಮ್ ಏನಾದ್ರು ನಮ್ಮ TV ಕರೆನ್ಸಿ ಖಾಲಿ ಆಗಿಬಿಟ್ರೆ ಹಾಕ್ಸೋದೇ ಇಲ್ಲ. ಅವಳು ಈಚೆ ಬಂದ್ರೇ ಹಾಕ್ಸೋದು, ಇದಂತೂ ಫಿಕ್ಸು. ಅವಳಿದ್ರೆ ಬರೀ ಕಿರಿಕು, ಎಲ್ಲದಕ್ಕೂ ಸ್ಟ್ಯಾಂಡ್ ತಗೋತೀನಿ ಯಾವುದು ತಗೊತಾಳೆ? ಏನು ಅದೇನು ಬೈಕ್ ಕೆಟ್ಟೈತೆ ಸ್ಟ್ಯಾಂಡ್ ತೊಗೊಳಕ್ಕೆ? ಕರೆಕ್ಟಾಗಿ ಒಂದು ನ್ಯಾಯವಾಗಿರಬೇಕು. ಅದು ಬಿಟ್ಟು ಅಲ್ಲೋದ್ರೆ ಅವಳು, ಇದು ಬಿಟ್ಟು ಇಲ್ಲೋರೆ ಇವಳು, ಗೆಜ್ಜಳ್ಳಾಡ್ಸಿದ್ಯಾರೋ ಅದಳ್ಳಾಡ್ಸಿದ್ಯಾರೋ, ಇವೇ ಆಯ್ತಾವೆ. ಬರೀ ಬಿಗ್ ಬಾಸಲ್ಲಿ ನಡೀತಾರೆ ಇವು. ಅವಾಗ ಚೆನ್ನಾಗಿತ್ತು. ಇವಾಗ ಸುದೀಪ್ ಸರ್ ಕ್ಲಾಸ್ ತೊಗೊಂಡ್ರಲ್ಲ, ಬುದ್ಧಿ ಕಲಿತಾರೆ ಎಲ್ಲರೂ. ಕಲೀಲಿ, ಚೆನ್ನಾಗಿ ಕಲೀಲಿ. ಅಶ್ವಿನಿ ಗೌಡ ಬರೀ ಸ್ಟ್ಯಾಂಡ್ ತೊಗೊತಾಳೆ. ಏನಾರ ಗಿಫ್ಟ್ ಕೊಡ್ಸಂಗಿದ್ರೆ ನಾನೇ ಒಂದು ಸ್ಟ್ಯಾಂಡ್ ಕೊಟ್ಟು ಕಳಿಸ್ತೀನಪ್ಪ ಆಟೋಮೊಬೈಲ್ಸಿಂದ. ಯಾವ ಸ್ಟ್ಯಾಂಡ್ ಬೇಕದು? ಇವರ ನೋಡೋಣ, ಇನ್ನೂ ನೆನ್ನೆ ಒಂದು ದಿವಸ ಆಗೈತಲ್ಲ, ಇನ್ನೂ ನೆನ್ನೆದೇ ಇವತ್ತು ತೋರಿಸ್ತಾರೆ. ನಾಳೆ ಗೊತ್ತಾಗೋದು, ನಾಳೆ ನಾಡ್ದು 100% ನನಗೆ ಗೊತ್ತಿತ್ತು ಗಿಲ್ಲಿನೇ ಹೋಗೋದು ಕಳಪೆಗೆ ಅಂತ. ಏನೇ ಮಾಡಿದ್ರು ಅವನ್ನ ಕಳಿಸ್ತಾರಂತ. ಪಕ್ಕಾ ಪ್ಲ್ಯಾನಿಂಗು. ಇವನು ಯಾರೋ ಕಾಕ್ರೋಚ್ ಸುದಿ ಅಶ್ವಿನಿ ಗೌಡ ಇನ್ನೊಬ್ರು ಯಾರೋ ಪಕ್ಕದಲ್ಲಿದ್ದರು. ನೋಡಿದಕ್ಕೆ ಇಲ್ಲ ಗಿಲ್ಲಿ ಗೊತ್ತಾಗ್ಬಿಟ್ಟೈತೆ, ಅವ್ನು ಹೆಂಗಿದ್ರು ಕಳಪೆಗೆ ಹೋಗಲೇಬೇಕು ಅಂತ ಅಂದರು. ಇಲ್ಲ ನಾನೆಂತೂ ಕೊಡಲ್ಲ ಅಂದ. ಯಾವಾಗ ಗಿಲ್ಲಿ ಬುಡಕ್ಕೆ ಬೆಂಕಿ ಬಂತು, ಅವ್ನು ಬೆಂಕಿ ಆರಿಸ್ಕೊಂಬಿಟ್ಟು ನೀರು ಇಕ್ಕೊಂಡು ಅವ್ನು ಬೆಂಕಿ ಆರಿಸ್ಕೊಂಬಿಟ್ಟು ಇವನಿಗೆ ಬೆಂಕಿ ಇಟ್ಟ. ಯಾರು ಏನು ಮಾಡೋಕ್ಕಲ್ಲ, ಕಳಪೆ ಅಲ್ಲವಲ್ಲ ಅವನು. ಚೆನ್ನಾಗಿ ಆಡ್ತಾನೆ. ಇವಾಗ ಏನು ಗಿಲ್ಲಿ ಕಾವಿಂಗ್ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಇದು. ಯಾಕೆ ಇವಾಗ ಒಂದು ಹೇಳ್ತೀನಿ, ಯಾರು ಗಿಲ್ಲಿ ಜೊತೆ ಇರ್ತಾರೋ
ಅವ್ರು ಆ ವಾರ ಸೇಫು. ಇದೇ ಹೇಳ್ತೀನಿ, ಗಿಲ್ಲಿ ಹೋಗಲ್ಲ. ಅಶ್ವಿನಿ ಗೌಡ ಏನಾರು ಕ್ಲೋಸ್ ಆದ್ರೆ ಅಶ್ವಿನಿ ಗೌಡ ಆ ವಾರ ಸೇಫು. ರಿಷಾನ ಯಾರು ಅವಳಲ್ಲ, ರಿಷಾ ಬಂದ ರಿಷಾ ಸೇಫು. ಯಾರು ಆ ವಾರ ಬರ್ತಾರೋ ಅವಳು 100% ನಿಜವಾಗ್ಲೂ ಸೇಫು. ಇದಂತೂ ಪಕ್ಕ ಬರ್ಕೊಂಬಿಟ್ರಿ. ಬಿಗ್ ಬಾಸ್ ಯಾರು ಓವರ್ ಆಕ್ಟಿಂಗ್ ಮಾಡ್ತಾರೆ ಈಗ ಪ್ರೆಸೆಂಟ್ ಸಿಚುವೇಶನ್ ಓವರ್ ಆ್ಯಕ್ಟಿಂಗ್. ಅವಳು ಯಾರು ಯಾರು ರಾಶಿಕಾ ಹೇ ಸೂರಜ್ ನನಗೇನು ಗೊತ್ತೇ ಇಲ್ಲ ಸೂರಜ್ ಅಂತಾಳೆ. ಎಲ್ಲ ಗೊತ್ತಿರುತ್ತೆ ನಾಟಕ ಅವಳ್ದು. ಸೂರಜ್ ಚೆನ್ನಾಗಿ ಆಡ್ದ. ಆ ಲವ್ ಸ್ಟೋರಿನ ಇಲ್ಲ ಅಣ್ಣ, ಅದೆಲ್ಲ ಫ್ರೆಂಡ್ಶಿಪ್ಪು. ಚೆನ್ನಾಗಿ ಫ್ರೆಂಡ್ಶಿಪ್ಪಾಗಿ ಮಾಡ್ತವ್ರೆ. ಒಳ್ಳೆ ಸ್ಟೋರಿ ಐತೆ, ಚೆನ್ನಾಗಿ ಆಡ್ತವ್ರೆ ಅಷ್ಟೇ. TRP ಚೆನ್ನಾಗೈತೆ. ಒಳ್ಳೆ ನೋಡೋಣ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಈ ಸತಿ. ಹೌದೇ ತುಂಬ ಓವರ್ ಆ್ಯಕ್ಟಿಂಗ್ ಮಾಡೋಕೆ ಹೋಗ್ತಾಯಿದ್ರು. ಇವಾಗ ಎಲ್ಲ ಸುದೀಪ್ ಸರ್ ಇದ್ಬಿಟ್ಟು ಸ್ಟಾಪ್ ಮಾಡ್ತವ್ರೆ. ನೆಕ್ಸ್ಟು ಮುಂದೆ ನೋಡೋಣ. ಅವಳು ಯಾರ ಕಲಾವಿದಕ್ಕೆ ಚಪ್ಪಲಿ ತೋರಿಸಿದ್ರು, ಅದಕ್ಕೆ ಚಪ್ಪಲಿ ತೋರಿಸಿದ್ರು, ಇದಕ್ಕೆ ಯಾಕೆ ನಾವೆಲ್ಲ ನೋಡೋದಿಲ್ಲ. ಪ್ರೋಮೋ ಕಟ್ ಇವರೆಲ್ಲ ಅನ್ಕೊತಾರಪ್ಪ, ಪ್ರೋಮೋ ಕಟ್ ಗಿಲ್ಲಿಗೆ ಹೇಳ್ತಾರೆ ನಿಂದು ಪ್ರೋಮೋ ಕಟ್ ಬರುತ್ತೆ. ಯಾಕೆ ಇವರು ಮಾಡ್ಕೊಳ್ಳಿ, ಇವ್ರದೇ ಪ್ರೋಮೋ ಕಟ್ ಬರ್ತಾ ಇರ್ಬೋದಲ್ಲ. ಹಂಗಂತ ಇವತ್ತು ಯಾರ್ದು ಮಾಡೋದು ಬಂತಪ್ಪ, ಗಿಲ್ಲಿದೆ ಬಂತು ಅಂತ ಹೇಳೋಕ್ಕಾಗುತ್ತಾ ಪ್ರೋಮೋ ಕಟ್ಟು? ಏನಂಗಂದ್ರೆ ಬಿಗ್ ಬಾಸಲ್ಲಿ ಟಿವಿಲಿ ಹಾಕಿ ತೋರಿಸ್ತಾರೆ ಯಾರ್ದು ಪ್ರೋಮೋ ಕಟ್ ಬರ್ತು ಅಂತ. ಬರೀ ಇವೆಲ್ಲ ಫ್ರಾಡ್ಗಳು, ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ತಾರೆ. ನೋಡಿ ಬೇಕಾರೆ ಗಿಲ್ಲಿ ಜೊತೆ ಯಾರು ಇರ್ತಾರೆ, ಏನು ಅಶ್ವಿನಿ ಗೌಡ ಇದ್ಲ, ಅಶ್ವಿನಿ ಗೌಡ ಸೇಫು, ಅದನ್ನ ನಾವು ಹೇಳ್ಕೊಟ್ಬಿಡ್ತೀವಿ. ಗಿಲ್ಲಿಗೆ ಈಚೆಗಡೆ ಒಳ್ಳೆ ಫ್ಯಾನ್ ಫಾಲೋವರ್ಸಿಂಗ್ ಐತೆ. ನಿಯತ್ತಾಗಿ ಆಡ್ತಾನೆ, ಗೆಲ್ತಾನೆ ಅಷ್ಟೇ, ಬೇರೆ ಏನಿಲ್ಲ ಮಾತು. ಥ್ಯಾಂಕ್ ಯು.